ತುಂಬ ವೀಡಿಯೋಸ್ ನೋಡಿಕೊಂಡೆ ಬಂದಿದ್ದು, ಬಟ್ ಡಿಸಪಾಯಿಂಟೆಡ್ ಅಷ್ಟೇ. ಎಷ್ಟವರ್ ಅಂಕಲ್ ಇಲ್ಲಿ? ಹಾಂ, ಇಲ್ಲೂ ಟಿಕೆಟ್ ಎಂಟ್ರಿ ಟಿಕೆಟ್ ಇಸ್ ಆನ್. ದುಡ್ಡು ಪ್ರಶ್ನೆ ಅಲ್ಲ, ಅಲ್ಲೂ ಇಸ್ಕೊಂಡು ಇಲ್ಲೂ ಇಸ್ಕೊಂಡ್ರೆ ಅದು ಮೋಸ ಆಗಲ್ವಾ? ಹಾಯ್, ನಾನು ನಿಮ್ಮ K53 ವಿಹಾರಿ. ಟೈಮ್ ಬಂದು 6:13 ಆಗಿದೆ. ತುಂಬ ಇಯರ್ಸಿಂದ ಅನ್ಕೊತಾ ಇದೆ ಯಮಹಾ ಶೋರೂಮ್ ಅವ್ರ ಜೊತೆ ರೈಡ್ ಹೋಗಬೇಕು ಅಂತ. ಸೊ ಫೈನಲಿ ಇವತ್ತು ಕಾಲ ಕೂಡು ಬಂದಿದೆ. ಯಮಹಾ ಅವರ ಒಂದು ಶೋರೂಮ್ ಕಡೆಯಿಂದ ಒಂದು ಸ್ಮಾಲ್ ರೈಡ್ ಹೋಗ್ತಿದ್ದೀರಿ. ಎಲ್ಲಿಗೆ ಅಂದರೆ ಹೊಗ್ನೇಕಲ್ ಫಾಲ್ಸ್. ಸೊ ಶೋರೂಮ್ ಹತ್ರ ಹೋಗಿ ಏನೇನು ಆಗ್ತಿದೆ ಅಂತ ನೋಡೋಣ, ಎಷ್ಟು ಜನ ಬರ್ತಿದ್ದಾರೆ ಅಂತ. ಐ ಮೀಟ್ ಯು ನಿಯರ್ ಶೋರೂಮ್. ನೋಡಿ ಎಷ್ಟು ಬೈಕ್ಸ್ ಇದ್ದಾವೆ. R15 ಅಂತ ಜಾಸ್ತಿ ಇರೋದು, MT 1 2 3 4 ಇದೆ, ಮತ್ತು FZ ಮತ್ತು ಇದೆಲ್ಲ ಒಂದು ಸ್ವಲ್ಪ ಇದೆ ಅಷ್ಟೇ ಬೈಕ್ಸು. ಬಟ್ ಯಾರ್ಯಾರು ಯಮಹಾ ಬೈಕ್ ಇದೆ ಅವರೆಲ್ಲರೂ ಜಾಯ್ನ್ ಆಗ್ಬೋದು ಇಲ್ಲಿ ವೈಟ್ಫೀಲ್ಡ್ ಶೋರೂಮ್ ಅವ್ರ ಕಡೆಯಿಂದ. ಒಂದು ರೈಡ್ ಅಂತ ರೆಡಿ ಮಾಡ್ತಾರೆ, ವೀಕ್ಲಿ ಒನ್ಸ್ ಅಥವಾ 2 ವೀಕ್ ಒನ್ಸ್, ಮಂತ್ಲಿ 2 ಟೈಮ್ಸ್ ಆದರೂ ಒಂದು ರೈಡ್ ಇದ್ದೇ ಇರುತ್ತೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗಿ ಈ ರೈಡ್ಗೆ. ದಿಸ್ ಈಸ್ ಅ ಯಮಹಾ ಶೋರೂಮ್. ಅಣ್ಣ ಇದ್ರಲ್ಲಿ ಹಂಗೆ ಒಂದು ವಿಡಿಯೋ ಆ ಕಡೆ ಅಲ್ಲಿದೆಯಾ? ಹಾಯ್ ಫ್ರೆಂಡ್ಸ್, ಯಮಹಾ ಕಡೆಯಿಂದ ಮಾಡ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ ರೈಡು. ಅರೇಂಜ್ ಸರ್, ಅದೇ ವಿಡಿಯೋ ಅದು. ಹಾಂ, ಇವರ ಹೋಗಿ ನಮ್ಮ ವೀಕ್ ಆಯ್ತಾ ನಾವು? ಓಕೆ ಯಮಹಾ ವೇಟ್ ಮಾಡ್ತಾ ಇದ್ದೀರಿ, ಯಾಕಂದರೆ ಇನ್ನೂ ರೈಡರ್ಸ್ ಬರಬೇಕು. ಸೊ ಗೈಸ್, ನಾನು ಎಲ್ಲಿ ಬಂದಿದ್ದೀನಿ ಗೊತ್ತಾ? ಆಲ್ಮೋಸ್ಟ್ ತಮಿಳ್ನಾಡಲ್ಲಿದ್ದೀರಿ. ಇವಾಗ ಬ್ರೇಕ್ಫಾಸ್ಟ್ ಪಾಯಿಂಟ್ಗೆ ಅಂತ ಸ್ಟಾಪ್ ಮಾಡಿದ್ದಾರೆ. ನಾನು ಎಲ್ಲಿ ಬಂದಿದ್ದೀನಿ ಗೊತ್ತಾ ಬ್ರೇಕ್ಫಾಸ್ಟ್ಗೆ? ಆಹಾ ಫ್ಯಾಮಿಲಿ ರೆಸ್ಟೋರೆಂಟ್, ವೆಜ್ ಅಂತೆ. ನೋಡೋಣ ಇವ್ರ ಫುಡ್ ಹೆಂಗಿರುತ್ತೆ, ತಮಿಳ್ನಾಡು ಫುಡ್ಡು. ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಫಸ್ಟ್ ಟೈಮ್ ಹೋಗಿ ಟ್ರೈ ಮಾಡ್ತೀನಿ. ವಿಲ್ ಸಿ. 1 ಟೂರ್ ಹಂಗೋ ಹಿಂಗೋ ಫೈನಲಿ ಕಂಪ್ಲೀಟ್ ಮಾಡ್ತಾ ಇದ್ದೀರಿ ಗಾಯ್ಸ್. ಎಷ್ಟು ಕಿಲೋಮೀಟರ್ ಬಂದ್ರಿ? ಇಲ್ಲಿ ಹಾಫ್ ಆಫ್ ದ ವೇ ಬಂದು ಸ್ಟಾಪ್ ಮಾಡಿದ್ದೀರಿ, ಬಿಕಾಸ್ ಒಂದು ಸ್ಮಾಲ್ ಬ್ರೇಕ್ ವಿತ್ ಫೋಟೋ. ಆ್ಯಂಡ್ ಇನ್ನು ಬರೋರು ತುಂಬ ಜನ ಇದ್ದಾರೆ, ಎಲ್ಲ ಬರ್ತಿದ್ದಾರೆ ಆ್ಯಕ್ಚುಲಿ. ಇನ್ನೂ ನಮ್ಮ ರೈಡರ್ಸ್ ಬರ್ತಾನೆ ಅವ್ರೆ. ಎಷ್ಟು ಬೆಟ್ಟಗಳ ಮಧ್ಯೆ ನಾವಿದ್ದೀರಿ ಅಂದರೆ ಈ ರೋಡ್ ಸ್ವಲ್ಪ ನೋಡಿ ಹೆಂಗಿದೆ ಅಂತ. ಅಂಕಲ್ ಇವರು ಫ್ಯಾಮಿಲಿ ಬೆಟ್ಟಗಳ ಮಧ್ಯ ನಾವು, ನಮ್ಮ ಜೊತೆ ಜನಗಳು. ನಾವೇನು ಪ್ರಾಣಿಗಳ? ಇನ್ನು ಎಷ್ಟು ಕಿಲೋಮೀಟರ್
ಇದೆ. ಇನ್ನು 11 ಕಿಲೋಮೀಟರ್ಸ್ ಇದೆ ಹೊನ್ನೇಕಲ್ ಫಾಲ್ಸ್ಗೆ. ಅಮ್ಮ 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 ಸಾರಿ, ಹೊಗೇಕಲ್ ಫಾಲ್ಸ್, ಹೊಗೇನಕಲ್ ಫಾಲ್ಸ್ ತಾನೇರಾ? ಹೊಗೇನಕಲ್ ಫಾಲ್ಸ್. ಹೊಗೇನಕಲ್ ಫಾಲ್ಸ್ಗೆ ಇನ್ನು 11 ಕಿಲೋಮೀಟರ್ಸ್ ಇದೆ. ಇನ್ನೂ 20 ಮಿನಿಟ್ಸ್ ತೋರಿಸ್ತಿದೆ. ಇಲ್ಲಿ ಆ್ಯಕ್ಚುಲಿ ರೋಡ್ ಅಷ್ಟು ಚೆನ್ನಾಗಿಲ್ಲ. ಒಂದೇಗೆ ಹೂವೇ ಅಲ್ಲ ಇದು, ನೋಡಿ ಎಷ್ಟು ಕಷ್ಟ ಇದೆ ಹೋಗೋದಕ್ಕೆ. ಕವಿ ಜಾಸ್ತಿ, ಕವಿ ರೋಡ್ಸ್ ಎಲ್ಲ ಕವ್ ಇದೆ. ಅದ್ರ ಅಂಕಲ್ ಎಕ್ಸಲಲ್ಲಿ ಅಂತ ಎಕ್ಸಲಲ್ಲೇ ಏನು ಮಸ್ತ್. ಇದು ಆ್ಯಕ್ಚುಲಿ ನಮ್ಮ ಬ್ಯಾಂಗ್ಳೂರಿಯನ್ಸ್ ಬೇಕಾಗಿರೋದಂದರೆ ಈ ನೇಚರ್. ಬಟ್ ಹೆವಿ ಬಿಸಿಲಿದೆ. ಚಿಕ್ಕಮಂಗ್ಳೂರು ಲಾಸ್ಟ್ ಟೈಮ್ ಹೋದಾಗ ಅಷ್ಟು ಕೂಲ್ ಇಲ್ಲ. ಇಲ್ಲಿ ಫುಲ್ಲು ಬಿಸಿಲು ಅಂದರೆ ಬಿಸಿಲು. ಅದು ಈ ಜಾಕೆಟಲ್ಲಿ, ಈ ಬಿಸಿಲಲ್ಲಿ, ಈ ಕಾಡು ಮಧ್ಯೆ ಸಖತ್ ಕಷ್ಟ ಗುರು, ಸೀರಿಯಸ್ಲಿ. ಬಟ್ ನೇಚರ್ ಚೆನ್ನಾಗಿದೆ, ಗಾಳಿ ಇಲ್ಲ, ಹೆವಿ ಬಿಸಿಲು. ಮೇನ್ ಫಾಲ್ ಈ ಬಿಸಿಲಲ್ಲಿ ನಾವೇ ಬರೋಕ್ಕಾಗಲ್ಲ, ಇವ್ರು ಡಾಗ್ನೆಲ್ಲ ಕರ್ಕೊಂಡ್ಬಂದಿದ್ದಾರೆ. ಗೈಸ್, ಹೆಲ್ಮೆಟ್ ಮತ್ತು ಜಾಕೆಟ್ ಇಡೋಕ್ಕೆ ನಮ್ಗೆ ಜಾಗನೇ ಸಿಕ್ಕಿಲ್ಲ. ಸೋ ಬ್ಯಾಡ್. ಮೇನ್ ಫಾಲ್ಸ್ ಬೇಡ. ನಾನಿನ್ನು 1 ಮಂತ್ 2 ಮಂತ್ ಅಂದ್ಕೊಳ್ಳಿ ನಾನ್ ವೆಜ್ ತಿನ್ನಲ್ಲ. ಇಲ್ಲಿ ಫಿಶ್ ಎಲ್ಲ ಫ್ರೆಶ್ಶಾಗಿ ಮಾಡಿ ಕೊಡ್ತಿದ್ದಾರಂತೆ ಗುರು. ನಾನು ತಿನ್ನೋದಕ್ಕೆ ಆಗೋಲ್ಲ ಇವಾಗ. ಗೈಸ್, ಮಸಾಜ್ ಫಾರ್ ಓನ್ಲಿ ಬಾಯ್ಸ್, ನಾಟ್ ಫಾರ್ ಗರ್ಲ್ಸ್. ಎಷ್ಟು ಮಸಾಜ್ ಬೇಕಾದರೂ ಹೋಗಿ ಮಾಡಿಸ್ಕೊಬೋದು. ಇಲ್ಲಿ ಒಣಗಿರೋ ಮೀನು, ಫ್ರೆಶ್ ಫಿಶ್ಶು ವಿತ್ ಕಬಾಬು, ಇನ್ನೂ ಏನೇನೋ ಮಾಡ್ತಿದ್ದಾರೆ. ಓ ಗಾಡ್, ಫುಲ್ಲು ಫಿಶ್ ಸ್ಮೆಲ್ಲೇ ಬರ್ತಿದೆ. ವಾಟರ್ ಹತ್ರ ಎಲ್ಲ ಮಾಡ್ತಾವೆ. ಒಬ್ಬಟ್ಟೆಲ್ಲ ಮಾಡ್ತಿದ್ದಾರೆ. ಬೇಡ ಗೈಸ್, ಒಬ್ಬಟ್ಟೆಲ್ಲ ಮಾಡ್ತಿದ್ದಾರೆ. ಹೆಂಗೆ ತಿಂತಿದ್ದಾರೆ ಅಂದರೆ ನಮ್ಮ ಮನೇಲಿ ಮಾಡಿದ್ರು ಇಲ್ಲ ಇದ್ದಾರೆ. ಫಾರೆಸ್ಟ್ ಮಧ್ಯ ವಾಟರ್ ಮಾಡ್ಕೊಂಡಿದ್ದೀರಾ, ಕಷ್ಟ ಆಗ್ತದೆ. ಮಿಕ್ಸ್ಚರ್ ಥರ ಮಾಡಿಬಿಟ್ಟಿದ್ದಾರೆ, ಮಿಕ್ಸ್ಚರ್ ಥರ. ಹಾಂ, ಹ್ಯಾಂಗಿಂಗ್ ಬ್ರಿಡ್ಜ್ ಇದು. ಆ್ಯಕ್ಚುಲಿ ವಾಟರ್ ಕಮ್ಮಿ ಇದೆ ತಾನೇ, ಅಂದರೆ ಇನ್ನೂ ಹೆವಿ ವಾಟರ್ ಇರಬೇಕು. ಬಟ್ ಇವಾಗ ವಾಟರ್ ಕಮ್ಮಿ ಇದೆ. ಸೈಡ್ ಅಣ್ಣ. ಓಹೋ, ಅದೇನು ಹ್ಯಾಂಗಿಂಗ್ ಬ್ರಿಡ್ಜ್ ಅಂದ್ಕೊಂಡವ್ರ ಇಲ್ಲ ಉಯ್ಯಲ್ಲೇ ಆಡ್ತಾವ್ರ ಎಲ್ಲ ಕುತ್ಕೊಂಡು? ವಾಟರ್. ಹಾಂ, ಇಲ್ಲೂ ಟಿಕೆಟ್. ಎಂಟ್ರಿ ಟಿಕೆಟ್ is only to view the waterfalls. Let's go and view the waterfalls. ಈ ಎಂಡ್ ಅಷ್ಟೇ ಇರೋದು, ಏನೂ ಇಲ್ಲ ಇಲ್ಲಿ, ಜಸ್ಟ್ ವ್ಯೂ ಮಾಡೋದಕ್ಕೆ ಅಷ್ಟೇ ಇರೋದು. ಗೈಸ್, ಹೆವಿ ಬಿಸಿಲು ಅಂದರೆ ಬಿಸಿಲು, ಸಾಕಾಗ್ಬಿಡೈತೆ. ಈ ಜಾಕೆಟ್ ಹಾಕ್ಕೊಂಡು ಇರಿಟೇಟ್ ಆಗ್ತಾಯಿತ್ತು ನನಗೆ. ಗೈಸ್, ಆ್ಯಕ್ಚುಲಿ ಇಲ್ಲಿ 4 ಮೆಂಬರ್ಸ್ಗೆ 1500 ಅಲ್ವಾ? 1500. ನೀವು 2 ಮೆಂಬರ್ಸ್ ಬಂದರೂ ಅಷ್ಟೇ 1500 ಇಲ್ಲಿ ಟಿಕೆಟು. ಏನೂ ಮಾಡೋಕ್ಕಾಗಲ್ಲ. ಯಾಕೆ ಅಂಕಲ್ ಇಷ್ಟು ಜಾಸ್ತಿ ಇಲ್ಲಿ ಟಿಕೆಟು? ಇಬ್ಬರಿಗೆ ಬೇರೆ ಇಡಬೇಕಾಗಿತ್ತಲ್ವಾ? ಇಲ್ಲ, ನಾವಿರೋದೇ ಇಬ್ಬರೇ. ನಮ್ಮ ಜೊತೆ ಇನ್ನೂ 2 ಇದ್ದಾರೆ, 3 ಇದ್ದಾರೆ. 5 ಜನನ್ ಬಿಡಿ ಅಂದ್ರೆ ಅವ್ರು ಬಿಟ್ಟಿಲ್ಲ. 5 ಜನ ಇದ್ರೆ 3000 ಕೊಡಿ ಅಂತ ಹೇಳೋದು. ಅದಕ್ಕೆ ಯಾಕೆ ಸುಮ್ಮನೆ ಅಂತ ನಾವು ಏನಂಕಲ್ ಎಷ್ಟವರ್ ಅಂಕಲ್ ಇಲ್ಲಿ? ಅಂಕಲ್ ಹೇಳ್ಬಿಟ್ಟು ಹೊಡಿಬೇಕಲ್ವಾ? ಹೇಳ್ಬಿಟ್ರೆ ಮಜಾ ಸಿಗಲ್ಲ. ಗಾಡ್, 1.5 hour ಅಲ್ವಾ ಅಂಕಲ್? 1 hour ಬೋಟ್ ರೈಡು, ಅರ್ಧ ಅವರ್ ವಾಕ್ ಮಾಡಿದ್ದು, ಸೈಟ್ ಸೀನ್ ಫೋಟೋ ಗಿಡ ತಗೊಂಡು ಹೋಗ.
ಬೇಡ ಅಂಕಲ್. ಅಂಕಲ್ ಸಾಕು ಅಂಕಲ್, ಸಾಕು ಅಂಕಲ್. ಟಿಶ್ಯೂ ಕುಡಿಲಿ. ಎಲ್ಲಿದೆ ಟಿಶ್ಯೂ? ತಣ್ಣಗಾಯ್ತು ಅಂಕಲ್ ಅದೇ. ನೀರು ಇದು ಸ್ನಾನ ಮಾಡಿಬಿಟ್ರಿ ಆಲ್ಮೋಸ್ಟ್. ಅಂಕಲ್ ಇದು ಎಷ್ಟು ಡೀಪ್ ಇದೆ? ಅಲ್ಲಿಗೆ ನಡ್ಕೊಂಡ್ ಬರ್ಬೇಕಾ? ಇಲ್ಲಿ ಹೋಗ್ಬಿಟ್ಟು ಹೋಗಿ ಅಲ್ಲಿ ಮೆಟ್ಲಾಗತ್ತಾ, ಅಲ್ಲಿ ಡೌನ್ ಬೋಟ್ ಬರುತ್ತೆ, ಬೇರೆ ಬೋಟ್. ಬೇರೆ ಬೋಟಾ? ಬನ್ನಿ. ಅಯ್ಯೋ ಕೊಡು. ಚೇಂಜ್ ಎಲ್ಲಿದೆ? ಫೋನ್ ಪೇ ಇದೆಯಾ? ಎಲ್ಲ ಕಡೆ ದುಡ್ಡು ನೆನ್ಸಾಕ್ಬಿಟ್ರು, ಪರವಾಗಿಲ್ಲ. ಬಟ್ ಒಂದು ರೌಂಡ್ ತಿರ್ಗಿಸಿಕ್ಕ ಟೀ ಕಾಸು ಕೊಡು ಅಂದ್ರು. ಟೀ ಅಂದರೆ ಎಷ್ಟಿರುತ್ತೆ ಮ್ಯಾಕ್ಸಿಮಮ್ ಇಂಡಿಯಾದಲ್ಲಿ? 10 ರೂಪಾಯಿ 20 ರೂಪಾಯಿ 100 ರೂಪಾಯಿ ಬಿಟ್ಟರು. ಬಟ್ ಇಲ್ಲಿಂದ ಮತ್ತೆ ಬೇರೆ ಚೇಂಜ್ ಮಾಡಬೇಕು. ಇಲ್ಲಿಂದ ವಾಕಿಂಗ್. ಒಂದು 400 ಮೀಟರ್ಸ್ ಇದೆಯಾ? 400 ಮೀಟರ್ಸ್ ಅಲ್ಲಿಂದ ವಾಕ್ ಮಾಡ್ಕೊಂಡು ಬರಬೇಕು. ಪೆಟ್ಸ್ ಕೂಡ ಅಲೋ ಇದೆ. ಪೆಟ್ಸ್ ಆ್ಯಕ್ಚುಲಿ ಇವಾಗ ನೀರು ಸ್ವಲ್ಪ ಕಮ್ಮಿ, ಅಂದರೆ ಲೈಕ್ ಎಲ್ಲ ಬಂಡೆನೇ ಕಾಣಿಸ್ತಿದೆ. ಯಾವುದು ಅಕ್ಟೋಬರ್, ಐ ಥಿಂಕ್ ಅಕ್ಟೋಬರಿಂದ ಫೆಬ್ರವರಿವರೆಗೂ ಬಂದರೆ ಒಂಥರ ಮಜಾ ವ್ಯೂಸ್ ಎಲ್ಲ ಇಲ್ಲಿ ನೋಡೋದಕ್ಕೆ. ಇವಾಗ ಸ್ವಲ್ಪ ವಾಟರ್ ಕಮ್ಮಿ. ಅಲ್ಲಿಂದ ನಡ್ಕೊಂಬಂದಮೇಲೆ ಇಲ್ಲಿ ಸ್ಟೆಪ್ಸ್ ಇರುತ್ತೆ. ಇಲ್ಲಿಂದ ಕೆಳಗಡೆ ಹೋಗಬೇಕು. ಕೆಳಗಡೆಯಿಂದ ನಿಮಗೆ ತೆಪ್ಪ ಸಿಗುತ್ತೆ. ಅಲ್ಲಿಂದ ಟ್ರಾಫಿಕ್ ಜಾಮ್, ವಾಟರಲ್ಲಿ ಟ್ರಾಫಿಕ್ ಜಾಮ್. ರಿಯಾಲಿಟಿ ಯಾರು ತೋರಿಸಲ್ಲ ನೋಡ್ರಿ. ಇಲ್ಲಿ ಫೈಟಿಂಗು, ದೇ ಆರ್ ಪುಷಿಂಗ್ ದಮ್. ಪೀಸ್ಫುಲ್ ಅಂತ ಟ್ರಿಪ್ ಬಂದಿದ್ದು, ಫುಲ್ಲು ತಲೆನೋವು ಆಯಿತು. ನೋಡಿ ಜನ ನೋಡಿ ಅನ್ಸತಿ, ಎಷ್ಟು ಬೋಟ್ಗಳು, ಎಷ್ಟು ಜನ. ಟಾರ್ಚರ್, ಡೈಲಿ ಟಾರ್ಚರ್. ಎಲ್ಲರೂ ಸೇಫ್ಟಿ ಜಾಕೆಟ್ಸ್ ಹಾಕಿದ್ದಾರೆ, ನಾವಂತೂ ಹಾಕೇ ಇಲ್ಲ. ಇಲ್ಲ ಅಂಕಲ್, ಇಲ್ಲ ಅಂತೆ, ಇಲ್ಲ ಅಂತೆ. ನಂಗೆ ಗೊತ್ತು ಅಂಕಲ್, ನೀವು ಸೇಫಾಗಿ ಕರ್ಕೊಂಡು ಹೋಗ್ತೀರಾ ಅಂತ. ಮಾತ್ರ ಬೇಡ, ರೌಂಡಿಂಗ್ ಬೇಡ. ಅಲ್ಲಿ ನೀರು ಬರುತ್ತೆ, ನೀರ್ ಹತ್ರ ಹೋಗ್ಬಿಟ್ಟು ಫಾಲ್ಸ್ ಹತ್ರನೇ ಹೋಗಿ ಅಂಕಲ್, ಅದೇ ನೋಡ್ಬೇಕು. ಫಾಲ್ಸ್ ಹತ್ರ ಹೋಗಿ ನಡ್ಕೊಂಡು ಅಲ್ಲಿ ಕನ್ನಡ ಬಾರ್ಡರ್ ಗಂಟೆ ಹೋಗಿ ಬಂದ್ರೆ ನಮ್ಗೆ 500 ರೂಪಾಯಿ ಬರುತ್ತೆ. ಇಲ್ಲ ನೀವು ನೀರ್ಲ ಆಡ್ಬೇಕಂದ್ರೆ 1000 ರೂಪಾಯಿ ಬರುತ್ತೆ. ಏನಿಲ್ಲ, ಹೋಗ್ಬಿಟ್ಟು ಬರೋಣ ಅಷ್ಟೇ. ಆಡೋದೇನು ಬೇಡ, ಆಡಿದ್ರಿ ಅಂತ ಹೇಳ್ರಿ ಅಷ್ಟೇ. Look at that falls. See how. ಎಲ್ಲಿಂದ ಬರುತ್ತೆ ಅಂಕಲ್ ನೀರಿದು? ಕಬ್ಬನಿ. ಕಬ್ಬನಿ. 1000 ಅಡಿ ಇದೆಯಾ ಒಳಗಡೆ? ಇನ್ನ 60 ಅಡಿನಾ? ಟೋಟಲ್ 1000 ಇದೆಯಾ ಇಲ್ಲ ಎಷ್ಟಿದೆ? ಅಡಿ ಇದು ಫುಲ್ ಮೇಲೆಯಿಂದ ಕೆಳಗಡೆವರೆಗೂ 140 ಅಡಿ.
ನೋಡ ಅಲ್ಲಿ ಫಾಲ್ಸ್ ಹತ್ರ ಹೋಗಿ ನಡ್ಕೊಂಡು ಬರ್ಬೇಕು ನಮಗೆ 500 ರೂಪಾಯಿ ಬರುತ್ತೆ. ನೀವು ಅಲ್ಲಿ ವೇಟ್ ಮಾಡಿ ಕನ್ನಡ ಬಾರ್ಡರ್ ವೇಟ್ ಮಾಡಿ ಬರ್ಬೇಕಂದ್ರೆ 1000 ರೂಪಾಯಿ ಬರುತ್ತೆ. ಅಲ್ಲಿ ಇಷ್ಟೇ ನೀರು ಬರುತ್ತೆ, ನೀವು ನೀರಲ್ಲಿ ಆಡ್ಬೋದು. ಮತ್ತೆ ಅಲ್ಲೇ ಹೋಗಿ ಅಂಕಲ್ ಒಂದು ಹಾಫ್ ಅವರ್ ಬರಬೇಕು. ಅದಕ್ಕೆ ಏನು ಪ್ರಯತ್ನ ಅದಕ್ಕೆ ಮಾಡ್ತಾರೆ. ಅದಕ್ಕೆ ನಿಮ್ಗೆ ಫುಲ್ಲ ಬೇಕಾ ಇಲ್ಲ ಅಲ್ಲಿ ಸ್ನಾನ ಗಿನ ಮಾಡ್ಕೊಂಡು ಬೇಯ್ಕೊಂಡು ಬರ್ಬೇಕಂದ್ರೆ 1000 ರೂಪಾಯಿ ಬರುತ್ತೆ ಅವ್ರ ಚಪ್ಪಗೆ. ಅವ್ರು ಕೊಡ್ತಾರೆ ಗೌರ್ಮೆಂಟ್ ನಿಮಗೆ? ಇದೆಲ್ಲ ನೀವೇ ಕೊಡಬೇಕು. ಬಟ್ ನಮ್ಗೆ ಅವ್ರೇನು ಹೇಳಲೇ ಇಲ್ಲ ಅಲ್ಲಿ. ಮೇಡಮ್ ಅಲ್ಲಿ ಮಾಡೋದಕ್ಕೆ ಇಲ್ಲಿ ಬಂದು ಹಿಂಗೆ ಕರ್ಕೊಂಡು ಹೋಗೋದ್ರಂತೆ 300 ರೂಪಾಯಿ ಬರುತ್ತೆ. ಡ್ರೈವರ್ ಬೇಕಾ? ಅಂಕಲ್ ಇರೋ ಕ್ಯಾಶ್ ಎಲ್ಲ ನಾವು ಅಲ್ಲೇ ಕೊಟ್ಬಿಟ್ಟಿದ್ದೀರಿ ಅಂಕಲ್. ಆ ಥರ ಯಾರು ಏನು ಹೇಳಿಲ್ಲಲ್ಲ. ನೀವು ನಾವು ನೆನ್ಕೊಂಡು ಬರ್ತಾರೆ ಇಲ್ಲಿ ಗೊತ್ತಾ? ಹತ್ರ ಕೊಡಿ. ಬೇಡ ಅಂಕಲ್ ಹಂಗೆ ಹೋಗಿ. ನೋಡಿ ಎಲ್ಲ ಹಂಗೆ ಮಾತಾಡ್ತಾರೆ. ನಾನು ಒಬ್ಬನೇ ಇಲ್ಲ, ಕೇಳ್ಬಿಟ್ಟೆ ಕೊಡಿ ದುಡ್ಡು ಪ್ರಶ್ನೆ ಅಲ್ಲ. ಅಲ್ಲೂ ಇಸ್ಕೊಂಡು ಇಲ್ಲೂ ಇಸ್ಕೊಂಡ್ರೆ ಅದು ಮೋಸ ಆಗಲ್ವಾ ಮೇಡಮ್? ಅಷ್ಟೆಲ್ಲ ಪೇ ಮಾಡಿ ಅಲ್ಲಿ ಕೊಡೋದಕ್ಕೆ ಇಲ್ಲಿ ಬಂದು ಹಿಂಗೆ ತಿರ್ಕೊಂಡು ಹೋಗೋದ್ರಂತೆ ನಮಗೆ 300 ರೂಪಾಯಿ ಕೊಡು ಡ್ರೈವರ್ಗೆ, ಅಷ್ಟೇ ಸಾಕು. ಅಲ್ಲ ಅಂಕಲ್ ಕ್ಯಾಶ್ ಇಲ್ಲ ಅಂಕಲ್ ನನ್ನ ಹತ್ರ ಇವಾಗ. ಮಾಡ್ಬೋದು. ವರ್ಕ್ ಆದ್ರೆ ನಾನು ಕೊಡ್ತೀನಿ ನಡೀರಿ. ನೆಟ್ವರ್ಕ್ ಸಿಕ್ಕಿದ್ರೆ ಕಳಿಸ್ತೀನಿ ನಾನು. ನೆಟ್ವರ್ಕ್ ಸಿಗ್ತದೆ ಮೇಡಮ್, ಅದಕ್ಕೆ ನಿಮಗೆ ಹೇಳ್ಬೇಕು. ಕೆಳಗಡೆ ಇದೆಯಾ? ಸಕ್ಕತ್ ಮೋಸ ಗುರು, ಸೀರಿಯಸ್ಲಿ. ಇಲ್ಲಿ ಇದಕ್ಕೂ ಅಲ್ಲಿ 1500 ಕಟ್ಟಿ 1 hour 30 minutes ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿದ್ರೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗೋದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಬೇಕು ಅಂತ ಹೇಳ್ತಾರೆ. ಅಂಕಲ್ ಈಗೇನು ರಿಟರ್ನ್ ಹೋಗ್ತಾ ಇದ್ದೀರಾ? ಬಟ್ ಅಲ್ಲಿ 1 hour 30 minutes ಅಂತ ಹೇಳಿದ್ದಾರೆ. ಸರಿ ಬಿಡಿ, ನಾನು ಅಲ್ಲೇ ಹೋಗಿ ಮಾತಾಡ್ತೀನಿ ಬಿಡಿ ಅಂಕಲ್. ನಾನು ಅಲ್ಲೇ ಹೋಗಿ ಮಾತಾಡ್ತೀನಿ. ಬೇಡ ಅಂಕಲ್ ಇಲ್ಲಿ ನಾನು ಕನ್ನಡ 12 ಗಂಟೆ ರಿಟರ್ನ್ ಹೋಗಿ ಬರ್ತೀನಿ. ಏನ್ ಮಾತಾಡ್ತೀವಿ? ಬಟ್ ಅಲ್ಲಿ ಕಟ್ಸ್ಕೊಳೋದೇನಕ್ಕಲ್ 1500 ಆಡ್ಬೇಕಾದ್ರಂತೆ. ಬಟ್ ನಮ್ಗೆ ಬೇಡ ಅಲ್ಲ ಅದು. ನಾವು ಕೇಳಿರೋದೇನು 1 hour 30 minutes ಅಂತ ಅವ್ರಿಗೆ ನಾವು ಹೇಳಿರೋದು. ಏನು ನೀಟಾಗಿ ಇನ್ಸ್ಟ್ರಕ್ಷನ್ ಕೊಡ್ದಿರ ಕಳಿಸ್ಬಿಟ್ರೆ ಹೆಂಗಿರುತ್ತೆ ಹೇಳಿ? ನೋಡಿ ಇಲ್ಲಿ ಫಾಲ್ಸ್ ಹತ್ರ ನೆನ್ಕೊಂಡು ಬರ್ಬೇಕಾದ್ರೆ ನೆನ್ಕೊಂಡು ಬರ್ಬೇಕು. ನಮ್ಗೆ ಎಲ್ಲ ಜಾಗ ನೋಡ್ಕೊಂಡು ಬರ್ಬೇಕಾದ್ರೆ ಒಂದು ಮಾತು ಹೇಳ್ತೀನಿ. ನಮ್ಗೆ ನೆನ್ಕೊಳೋದು ಬೇಡ, ಯಾವುದು ಬೇಡ. 1500 ರೂಪಾಯಿಗ 1 hour ಅಂತ ಹೇಳಿದ್ರು, ಹೌದಾ? 1 hour ಆಯ್ತಾ? ಇಲ್ಲ, ಕನ್ನಡ 12 ಗಂಟೆ ಹೋಗಿ ರಿಟರ್ನ್ ಬರ್ಬೇಕು ಗುರು. ಅದೇ ಮತ್ತೆ ಅದೇನ್ರಿ ಇನ್ನು ಹೋಗ್ಬೇಕಿಲ್ಲ. ಸರಿ ಹೋಗ್ರಿ, ಇನ್ನು ಹೋಗೋದಿದ್ಯಾ ಅಂತ. ಇವಾಗ ರಿಟರ್ನ್ ಹೋಗ್ತೀನಿ. ಈ ಕಡೆ ಇರೋದು ಕರ್ನಾಟಕ ಬಾರ್ಡರ್. ನಾವು ಬಜೆಟಲ್ಲಿ ಬರ್ತೀರ ಅಂಕಲ್ ಇಲ್ಲಿಗೆ ನೋಡ್ಕೊಂಡು ವಿಡಿಯೋಸ್ ಎಲ್ಲ. ಇಲ್ಲಿ ಬಂದಮೇಲೆ ಬೇರೆ ಥರ ಇದ್ರೆ ನಮ್ಗೆ ಎಷ್ಟು ಡಿಸಪಾಯಿಂಟ್ ಆಗಲ್ಲ ಮೇಡಮ್? ಆಗಿಲ್ಲ ಇಲ್ಲ ಮೇಡಮ್, ನೀವು ಎಂಜಾಯ್ ಮಾಡಿ ಬರ್ಬೇಕಾದ್ರೆ ಎಂಜಾಯ್ಗೆ ನಮ್ಗೆ ಪೈಸಾ ಕೇಳ್ತೀನಿ ಅಷ್ಟೇ ಇರೋದು. ನಮ್ದೊಂದು ಬಜೆಟ್ ಅನ್ನೋದು ಇರ್ತೈತಿ ಇಲ್ಲಿ ಬಂದ್ರೆ. ಅಲ್ಲಿ 700 ಅಂತ ಹೇಳಿದ್ರು ಫಸ್ಟ್. ನಮ್ ವಿಡಿಯೋ ನೋಡ್ಕೊಂಡು ಇನ್ನ 20 ಜನ ಬರ್ತಾರೆ ಬಜೆಟ್ ಅಲ್ಲಿ. ಅವಾಗ ಅವ್ರು ನಮ್ನ ಬೈಕೊನಲ್ಲ. ನಾನು ಅದೇ ಹೇಳೋದು ಏನಂದ್ರಂತೆ, ಅಲ್ಲಿ 1500 ರೂಪಾಯಿ ಅಷ್ಟೇ ನಾನು ಇದು ಮಾಡೋದು. ನೀವು ಅಲ್ಲಿ ಫಾಲ್ಸ್ ಹತ್ರ ಗಿಲ್ಸ್ ಹತ್ರ ನಡೆಯಬೇಕಂತೆ 200 ರೂಪಾಯಿ ಸೇರಿಸಿ 500 ರೂಪಾಯಿ ಬರುತ್ತೆ, ಅಷ್ಟೇ ಹೇಳಿದ್ದು ನಾನು. ಅಲ್ಲಿ 1 hour 2 hour ಕನ್ನಡ ಬಾರ್ಡ್ರಲ್ಲ ನೀವು ಆಡ್ಬೇಕಾದಂತೆ ಇಷ್ಟೇ ನೀರು ಬರುತ್ತೆ. ಸ್ವಿಮ್ಮಿಂಗ್ ಮಾಡಿ ಅಲ್ಲಿ ಇದೇನು ಐಲ್ಯಾಂಡ್ ಅಂದ್ರೆ? ಐಲ್ಯಾಂಡ್ ಇದೆ. ಇದು ಕರ್ನಾಟಕ ಇಂದ ಬರೋರ್ ತಾನೇ ಇದು? ಇಲ್ಲಿ ಅಲ್ಲಿ ಅಷ್ಟೇ ಕರ್ನಾಟಕ ಪೋಸ್ಟ್ ಆಫೀಸ್. ಓಕೆ, ಸ್ವಲ್ಪ ದೂರದಲ್ಲಿ ಸ್ಟೆಪ್ಸ್ ಕಾಣಿಸ್ತಿದೆಯಲ್ಲ, ಅದು ನಾವು ಕರ್ನಾಟಕ ಸೈಡಿಂದ ಬಂದರೆ. ನಾವಿವಾಗ ಬಂದಿರೋದು ತಮಿಳ್ನಾಡು ಬಾರ್ಡರ್ ಸೈಡಿಂದ, ಅದು ಕರ್ನಾಟಕ ಬಾರ್ಡರ್. ಆ ಸೈಡಿಂದ ಬಂದರೆ ಅಲ್ಲೆಲ್ಲ ಯೆಲ್ಲೋ ಕಲರ್ ಶರ್ಟ್ ಹಾಕ್ಕೊಂಡಿರ್ತಾರೆ ನಮ್ಮ ಕರ್ನಾಟಕದವರು. ಇಲ್ಲಿ ತಮಿಳ್ನಾಡು ಕಡೆಯಿಂದ ಬಂದರೆ ಲೈಕ್ ಬ್ಲೂ ಕಲರ್ ಶರ್ಟ್. ಇದೆ ಹೈಲ್ಯಾಂಡ್ ಹಿಂಗಿದೆ. ಬಟ್ ಹೆವಿ ಬಿಸಿಲಿದೆ, ಸಖತ್ ಬಿಸಿಲು ಅಂದರೆ ಬಿಸಿಲು. ಚೆನ್ನಾಗಿದೆ ಆ್ಯಕ್ಚುಲಿ ವ್ಯೂ ಮಾತ್ರ. ಫುಲ್ಲು ಬೆಟ್ಟಗಳ ಮಧ್ಯ ಇದ್ದೀರಿ ಇವಾಗ. ಇಲ್ಲಿವರೆಗೂ ಬಂದರೆ ಎಂಡಲ್ಲಿ ಇಲ್ಲಿ ಆಟ ಆಡೋದಕ್ಕೆ ಅದೆಲ್ಲ ಸ್ವಲ್ಪ ಡೀಪ್ ಸ್ವಲ್ಪ ಕಮ್ಮಿ ಇದೆ. ಇಲ್ಲಿ ವಾಟರಲ್ಲಿ ಆಟ ಆಡೋದಕ್ಕೆಲ್ಲ ಪ್ಲೇಸ್ ನಿಮಗೆ ಇದಿದೆ. ಬಟ್ ನೀವು ಅಲ್ಲಿ ವಾಟರ್ ಫಾಲ್ಸ್ ಹತ್ರ ಎಲ್ಲ ಹೋಗ್ಬೇಕಂದ್ರೆ ಇವರು 300 ಚಾರ್ಜಸ್ ಮಾಡ್ತಾರೆ. ನೀವು 1500 ಅಲ್ಲಿ ಪೇ ಮಾಡಿದ್ರು ಕೂಡ ಇಲ್ಲಿ ಬಂದಮೇಲೆ ಅವ್ರು ಚಾರ್ಜಸ್ ಮಾಡ್ತಾರೆ, ಬಿಕಾಸ್ ಅವ್ರು ಅಲ್ಲೆಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ಅಂತ.
ಸೊ ಇಷ್ಟೇ ಹೇಳಿದ್ದಾರೆ ನಾನು ತುಂಬ ವೀಡಿಯೋಸ್ ನೋಡಿಕೊಂಡೆ ಬಂದಿದ್ದು, ಬಟ್ ಡಿಸಪಾಯಿಂಟೆಡ್ ಅಷ್ಟೇ. ಗೌರ್ಮೆಂಟ್ ಅವ್ರು ಏನು ಕೊಡ್ತಾರೆ ಅಂಕಲ್ ನಿಮಗೆ? ಯಾರಿಗೆ ಮೇಡಮ್? ಅದರಲ್ಲಿ ಇಷ್ಟು ಪರ್ಸೆಂಟ್ ಅಂತನಾ? 400 ಜನ ಇದ್ದಾರೆ ತೆಪ್ಪೋರು, ಹಾಂ. ಎಲ್ಲ ಶೇರ್ ಮಾಡ್ಕೊಂತಾರೆ. ಇವಾಗ ನಾವು ಅಲ್ಲಿಗೆ ಹೋಗ್ಬೇಕಂದ್ರೂ ಇಲ್ಲಿ ಸ್ಕೂಲಿಗೆಲ್ಲ ರಜಾ ಇರುತ್ತೆ, ಸಂಡೇ ಬೇರೆ, ಸ್ಯಾಟರ್ಡೆ ಸಂಡೇ ಅಂದರೂ ಸಖತ್ತು ಜನ. ಏನು ಕ್ಯೂ ಅಲ್ಲಿ ನಿಂತ್ಕೊಂಡು ನಾವು ಎಕ್ಸಿಟ್ ಆಗಬೇಕು ಇವಾಗ ದೇವಸ್ಥಾನದ ಕ್ಯೂ. ಹೊಗೇನಕಲ್ ಫಾಲ್ಸಲ್ಲಿ ಕೂಡ ದೊಡ್ಡ ಕ್ಯೂ.